ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಆಪ್ತನ ಮಾಫಿ ಸಾಕ್ಷ್ಯದ ಸಂಕಷ್ಟ ಎದುರಾಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಕೋರ್ಟ್ ನೆನ್ನೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇವತ್ತು ಪ್ರದೋಷ್ ಅರ್ಜಿ ಸಂಬಂಧ ಆದೇಶವನ್ನು ನೀಡೋದಾಗಿ ಕೋರ್ಟ್ ಹೇಳಿದೆ. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರದೋಷ್ ಅರ್ಜಿ ಸಂಬಂಧ ವಾದ ಪ್ರತಿವಾದ ಇವತ್ತು ನಡೆಯುತ್ತೆ. ಇವತ್ತೇ ಅಂತಿಮ ಆದೇಶ ಕೊಡೋದಾಗಿ ಜಡ್ಜ್ ಹೇಳಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿದ್ರೆ ದರ್ಶನ್ಗೆ ಮತ್ತಷ್ಟು ಕಾನೂನು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಪ್ರದೋಷ್ ತನ್ನ ಅರ್ಜಿಯಲ್ಲಿ 11 ಪುಟಗಳ ಅರ್ಜಿಯಲ್ಲಿ ಕೆಲವೊಂದು ಅಂಶಗಳನ್ನ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾನೆ ಅಂತ ಹಿಂದೆ ಚರ್ಚೆಗಳು ನಡೀತಾ ಇತ್ತು. ಒಂದು ವೇಳೆ ಜಡ್ಜ್ ಮುಂದೆನೂ ಕೂಡ ಆತ ಅವತ್ತು ತಾನು ಕಣ್ಣಾರೆ ಅಲ್ಲಿ ನೋಡಿದ್ದೇನು, ದರ್ಶನ್ ಪಾತ್ರ ಏನಿತ್ತು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಸಾಕ್ಷ್ಯ ನಾಶದ ವಿಷಯವಾಗಿ ತನ್ನ ಪಾತ್ರ ಏನು, ಎಲ್ಲವನ್ನೂ ಕೂಡ ಜಡ್ಜ್ ಮುಂದೆ ಒಪ್ಕೊಂಡ್ರೆ ಅದನ್ನ ಕೋರ್ಟ್ ಪರಾಮರ್ಶೆ ಮಾಡುತ್ತೆ. ಅದನ್ನ ಆಮೇಲೆ ಆತ ಹೇಳಿದ್ದೆಲ್ಲ ಸತ್ಯ ಅಂತ ಕನ್ಸಿಡರ್ ಮಾಡಿದ್ರೆ ಈತನನ್ನೇ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿ ಪರಿಗಣಿಸಿ ಈ ಗ್ಯಾಂಗ್ಗೆ ಕಾನೂನು ರೀತಿಯಲ್ಲಿ ಮತ್ತಷ್ಟು ಕಠಿಣ ಶಿಕ್ಷೆ ಕೊಡುವಂತ ನಿಟ್ಟಿನಲ್ಲಿ ಮಾಫಿ ಸಾಕ್ಷಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಆತ ಹೇಳೋ ಬಯಸುವಂತ ಅನಿಸಿಕೆಗಳನ್ನ ಅಥವಾ ಅವತ್ತಿನ ದಿನದ ಪ್ರತಿ ಚಟುವಟಿಕೆಯನ್ನ ಹೇಳೋದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಮಾಫಿ ಸಾಕ್ಷಿಯನ್ನ ಪರಿಗಣಿಸಿದ್ರೆ ವಾಟ್ ನೆಕ್ಸ್ಟ್? ಇಲ್ಲಿ ಮಾಫಿ ಸಾಕ್ಷಿ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಮ್ಯಾಜಿಸ್ಟ್ರೇಟ್ ಮುಂದೆ ರಹಸ್ಯ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಇಲ್ಲಿ ಮಾಫಿ ಸಾಕ್ಷಿ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗುತ್ತೆ. ಮಾಫಿ ಸಾಕ್ಷಿ ಹೇಳಿಕೆ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಕಾರಣ ಆತ ಹೇಳಿದ್ದೆಲ್ಲವೂ ಸತ್ಯ ಅಂತ ನಂಬಕ್ಕಾಗಲ್ಲ ಅಥವಾ ಸುಳ್ಳು ಅಂತಾನೂ ಹೇಳಕ್ಕಾಗಲ್ಲ. ಆತ ಹೇಳಿರೋದು ಸತ್ಯನ ಸುಳ್ಳ ಅಂತ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಮೂಲಕ ಪರಿಶೀಲನೆ ಮಾಡಲಾಗುತ್ತೆ. ಒಂದ್ ವೇಳೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದ್ರೂ ಕೂಡ ಅದನ್ನ ರಿಜೆಕ್ಟ್ ಮಾಡಬಹುದು. ಮಾಫಿ ಸಾಕ್ಷಿ ಹೇಳಿದ್ದು ಸತ್ಯ ಅಂತ ಕಂಡು ಬಂದ್ರೆ ಅದು ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದು. ಆತನಿಗೆ ಕ್ಷಮಾದಾನ ಕೊಡಬಹುದು, ಷರತ್ತುಬದ್ಧ ಕ್ಷಮಾದಾನ ಕೊಡಬಹುದು, ಅಥವಾ ಆತನನ್ನ ಆರೋಪಿ ಅಂತ ಹೇಳಿ ಪರಿಗಣನೆಗೆ ತಗೊಳ್ಳದೇ ಇರಬಹುದು, ಶಿಕ್ಷೆ ಪ್ರಮಾಣ ಕಡಿಮೆ ಕೊಡಬಹುದು. ಪ್ರಾಸಿಕ್ಯೂಷನ್ ಸಾಕ್ಷಿ ಅಂತ ಆತ ಸತ್ಯ ಹೇಳಿದ ಸಂದರ್ಭದಲ್ಲಿ ಪರಿಗಣನೆಗೆ ತಗೊಳ್ಳಲಾಗುತ್ತೆ. ಇದಕ್ಕೊಂದಿಷ್ಟು ಪ್ರೋಸೆಸ್ಗಳಿದೆ. ಆ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಆತ ಹೇಳಿದ್ದು ಸತ್ಯನ ಸುಳ್ಳ ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ಜಡ್ಜ್ ತೀರ್ಮಾನವನ್ನ ಮಾಡ್ತಾರೆ. ಆಮೇಲೆ ಆತನಿಗೇನು ಶಿಕ್ಷೆ ಕೊಡಬೇಕು ಅಥವಾ ಶಿಕ್ಷೆಯಿಂದ ವಿನಾಯಿತಿ ಕೊಡಬೇಕಾ, ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಕೊಡಬೇಕಾ ಅಂತ ಜಡ್ಜ್ ಡಿಸೈಡ್ ಮಾಡ್ತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ವೆರಿ ವೆರಿ ಕ್ರೂಷಿಯಲ್ ಹಂತಕ್ಕೆ ಈ ಒಂದು ಪ್ರಕರಣ ಬಂದು ನಿಂತಂಗ್ ಕಾಣಿಸ್ತಾ ಇದೆ. ಈಗ ಪ್ರದೋಷ್ ಏನ್ ಹೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಸತ್ಯನ ಸುಳ್ಳ ಅಂತ ಕೋರ್ಟ್ ಆಮೇಲೆ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ನಡೆಯುವಂತ ನಿರೀಕ್ಷೆಗಳು? ಶರ್ಮಿತಾ, ಈಗಾಗಲೇ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರಮುಖ ಘಟ್ಟಕ್ಕೆ ತಲುಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಪ್ರಾಸಿಕ್ಯೂಷನ್ ಪ್ರದೋಷ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಬಹುದು ಅಂತೇಳಿ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ಗೆ ನೀಡುವಂತ ಕೆಲಸವನ್ನು ಮಾಡಿದೆ. ಆದ್ರೆ ಆ ಒಂದು ಅಭಿಪ್ರಾಯಕ್ಕೆ ಈಗಾಗಲೇ ಬೇರೆ ಆರೋಪಿಗಳ ಪರ ವಕೀಲರು ಅಂದ್ರೆ ದರ್ಶನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಈ ಒಂದು ಅರ್ಜಿಗೆ ಅಂದ್ರೆ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಬದಲಾಗಿ ಈ ಒಂದು ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಬೇರೆ ಆರೋಪಿಗಳ ಪರ ವಕೀಲರಿಗಿದೆ, ಅಂದ್ರೆ ಬೇರೆ ಆರೋಪಿಗಳಿಗಿದೆ. ಹೀಗಾಗಿ ಆ ಒಂದು ವಿಚಾರವನ್ನ ಅಂದ್ರೆ ಯಾಕೆ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡೋದು ಬೇಡ ಅಂತೇಳಿ ವಾದ ಮಾಡೋದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಬೇರೆ ಆರೋಪಿಗಳ ಪರ ವಕೀಲರು. ಹೀಗಾಗಿ ಅವರಿಗೆ ಇವತ್ತು ವಾದ ಮಾಡೋದಕ್ಕೆ ಕೋರ್ಟ್ ಅವಕಾಶ ಕೊಡುತ್ತೆ. 12:30ಕ್ಕೆ ವಿಚಾರಣೆ ಶುರುವಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪಿಗಳು ಒಂದಷ್ಟು ಕೇಸ್ನ ರೆಫರೆನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈ ಮುಂಚೆ ಕೂಡ ಒಂದಷ್ಟು ಕೇಸ್ಗಳಾಗಿರುತ್ತೆ. ಯಾವ ಒಂದು ಕಾರಣಕ್ಕಾಗಿ ಮಾಫಿ ಸಾಕ್ಷಿಯನ್ನ ಕಡೆಗಣಿಸಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾಕೆ ಕಡೆಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೇಸ್ಗಳ ರೆಫರೆನ್ಸ್ ಅನ್ನು ಕೂಡ ವಕೀಲರು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಯಾವ ಒಂದು ಕಾರಣಕ್ಕಾಗಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಈ ಒಂದು ಪ್ರಕರಣದಲ್ಲಿ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಪಿಪಿ ಅವರು ಒಂದಷ್ಟು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತೆ ಹೈಕೋರ್ಟ್ನ ಆದೇಶಗಳನ್ನ ಮುಂದಿಟ್ಟು ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನನ್ನ ಇಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ನಾವು ನಿರ್ಧಾರ ಮಾಡೋದಕ್ಕೆ ಮುಂದೆ ಇದೀವಿ, ಅಂದ್ರೆ ಒಪ್ಪಿಗೆ ಸೂಚಿಸ್ತಿದೀವಿ ಅಂತೇಳಿ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನ ಕೊಟ್ಟಿದೆ. ಆದ್ರೆ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಅವರೇನಾದ್ರೂ ಮಾಫಿ ಸಾಕ್ಷಿ ಆದ್ರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆದ್ರೆ ಅವರಿಗೆ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲೇನೋ ಒಂದು ಕಾನ್ಸ್ಪಿರೆನ್ಸಿ ನಡೆದಿರೋ ತರ ಇದೆ. ಹೀಗಾಗಿ ಆತರನ್ನ ಮಾಫಿ ಸಾಕ್ಷಿಯನ್ನಾಗಿ
ಒಪ್ಪಬಾರದು ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಆರೋಪಿಗಳ ಪರ ವಕೀಲರು ವಾದ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಾದ ಮತ್ತೆ ಪ್ರತಿವಾದವನ್ನ ಆಲಿಸುವಂತ ಕೋರ್ಟ್ 12ವರೆಗೆ ವಿಚಾರಣೆ ಶುರುವಾಗುತ್ತೆ. ವಕೀಲರು ವಾದಗಳು ಮಾಡ್ತಾರೆ, ಅದನ್ನ ಆಲಿಸುವಂತ ಕೋರ್ಟ್ ನಂತರ ಪ್ರದೋಷ್ನನ್ನ ಹೇಳಿಕೆ ಪಡೆಯೋದಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಪ್ರದೋಷ್ನನ್ನ ಕೋರ್ಟ್ಗೆ ಕರೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಈಗಾಗಲೇ ಅರ್ಜಿಯಲ್ಲಿ ತಾನು ಏನೆಲ್ಲ ಹೇಳೋದಕ್ಕೆ ರೆಡಿ ಇದ್ದೀನಿ ಅಂತೇಳಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಘಟನೆಯ ದಿನ ತಾನು ಇದ್ದು ಕಂಡದ್ದೇನು, ತಾನು ಯಾವುದರಲ್ಲಿ ಭಾಗಿಯಾಗಿದ್ದ, ದರ್ಶನ್ ಪಾತ್ರ ಏನು, ತನ್ನ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಬೇರೆ ಬೇರೆ ಆರೋಪಿಗಳ ಪಾತ್ರವೇನು, ಎಲ್ಲವನ್ನು ಕೂಡ ನಾನು ಸತ್ಯಾಂಶಗಳನ್ನ ಕೋರ್ಟ್ನ ಮುಂದೆ ಬಿಚ್ಚಿಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಪ್ರದೋಷ್ ಈಗ ಕೋರ್ಟ್ಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾನೆ, ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹೀಗಾಗಿ ಆತನಿಗೆ ಇವತ್ತು ನಡೆದಂತ ವಿಚಾರಣೆಯಲ್ಲಿ ಆದೇಶವನ್ನ ಕೊಡುವಂತ ಕೆಲಸವನ್ನ ಕೋರ್ಟ್ ಮಾಡಲಾಗುತ್ತೆ. ಅಂದ್ರೆ ಆತನನ್ನ ಯಾವತ್ತು ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ, ಆತನನ್ನ ಹೇಳಿಕೆ ಯಾವಾಗ ಪಡಿಬೇಕು ಆತನ ಹೇಳಿಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇವತ್ತು ದಿನಾಂಕವನ್ನ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ನಿರ್ಧಾರ ಮಾಡಿದ ಮೇಲೆ ಆತ ಏನು ಹೇಳಿಕೆ ಕೊಡ್ತಾನೆ, ಅಂದ್ರೆ ಪ್ರದೋಷ್ ಹೇಳಿಕೆ ಕೊಡುವಂತ ಅದರಲ್ಲಿ ಎಷ್ಟು ಕ್ರೆಡಿಬಿಲಿಟಿ ಇದೆ, ಅದಕ್ಕೆ ಪೂರಕವಾದಂತ ಸಾಕ್ಷಿಗಳು ಇದೆಯಾ, ಅಥವಾ ಇಲ್ಲಿ ಡೈವರ್ಟ್ ಮಾಡುವಂತ ಕೆಲಸಗಳೇನಾದ್ರೂ ಆಗ್ತಿದೆಯಾ, ಇಲ್ಲಿ ಪ್ರದೋಷ್ ನೀಡುವಂತ ಹೇಳಿಕೆಗಳು ಮತ್ತೆ ಆತ ನೀಡುವಂತ ಹೇಳಿಕೆಗಳಿಗೂ ಕೂಡ ಮತ್ತೆ ತನಿಖೆ ವೇಳೆ ಕಂಡು ಬಂದಿರುವಂತ ಸಾಕ್ಷ್ಯಗಳಿಗೂ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆರೋಪಿಗಳು ಅಥವಾ ಸಾಂದರ್ಭಿಕ ಸಾಕ್ಷ್ಯಗಳು ಇರುವಂತದ್ದಕ್ಕೂ ತಾಳೆ ಮಾಡಲಾಗುತ್ತೆ. ಅಲ್ಲಿ ಏನಾದ್ರು